ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಸುರಪುರದಲ್ಲಿ ನಕಲಿ ಲೇಬರ್ ಕಾರ್ಡ್ದಾರರ ಹಾವಳಿ. ನಿಜವಾದ ಕಾರ್ಮಿಕರಿಗೆ ಸಿಗ್ತಿಲ್ಲ ಸರ್ಕಾರದ ಸೌಲಭ್ಯ. ರಾಜ್ಯದಲ್ಲಿ ಕಾರ್ಮಿಕರ ಏಳಿಗೆಗೆ ಸರ್ಕಾರ ವಿನೂತನ ಕ್ರಮ ಜಾರಿಗೆ ತಂದಿದೆ. ರಾಜ್ಯದೆಲ್ಲೆಡೆ ಕಾರ್ಮಿಕರಲ್ಲದವರು ಕೂಡ ಕಾರ್ಮಿಕರ ಕಾರ್ಡ್ ಪಡೆದು ಸೌಲಭ್ಯ ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಕಾರ್ಮಿಕರ ಇಲಾಖೆ ಈಗಾಗಲೇ ಬೋಗಸ್ ಕಾರ್ಡ್ದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ. ಆದರೂ ಕೂಡ ರಾಜ್ಯದ ಕೆಲವೊಂದು ಕಡೆ ಎಗ್ಗಿಲ್ಲದೆ ನಕಲಿ ಕಾರ್ಮಿಕರ ಹಾವಳಿ ಜೋರಾಗಿದೆ. ಅದರಲ್ಲೂ ಸುರಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಲ್ಲದವರು ನಕಲಿ ಕಾರ್ಡ್ಗಳನ್ನು ಪಡೆದು ಸರ್ಕಾರದ ಸೌಲಭ್ಯ ಪಡೆಯುತ್ತಿರುವುದಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕಾರ್ಮಿಕ ಅಧಿಕಾರಿಗಳ ಗಮನಕ್ಕೆ ತಂದಿದೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸಂತೋಷ ಭೂಮಶೆಟ್ಟಿ ಸುರಪುರ ಕಾರ್ಮಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಏನು ಈ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಲವಾರು ನಕಲಿ ಕಾರ್ಮಿಕರು ಅಂತ ಹೇಳ್ಕೊಂಡು ಸರ್ಕಾರದ ಸವಲತ್ತುಗಳನ್ನ, ಸರ್ಕಾರದ ಕೆಲವೊಂದು ಅನುದಾನಗಳನ್ನ ತಗೊಂಡು ಅವರು ಮೆರೀತಿದ್ದಾರೆ. ಅಂತವ್ರ ವಿರುದ್ಧ ಉಗ್ರ ಹೋರಾಟನ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದೀವಿ. ಏನ್ ಈ ದಿನ ನಮಗ್ ಬಂದಿರತಕ್ಕಂತ ವರದಿ ಪ್ರಕಾರ ಸರಿಸುಮಾರು ಹಲವಾರು ಕಾರ್ಮಿಕರಿಗೆ, ನಿಜವಾದ ಶ್ರಮಜೀವಿಗಳಿಗೆ ಸಿಗ್ತಾ ಇಲ್ಲ. ಅಂತಹ ಒಂದು ದುರ್ಘಟನೆ ಸುರಪುರ ತಾಲೂಕಿನಲ್ಲಾಗಿದೆ. ಹಲವಾರು ನಕಲಿ ಕಾರ್ಮಿಕರಿಗೆ, ನಕಲಿ ಶ್ರಮಜೀವಿಗಳಿಗೆ ಈ ಒಂದು ಕಾರ್ಮಿಕರ ಕಾರ್ಡ್ಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ಇಲಾಖೆ ಯಾವ್ದಿದೆ ಅಂತ ಇಲಾಖೆ ಇವತ್ತು ಎಚ್ಚೆತ್ಕೊಂಡು ನಿಜವಾಗ್ಲೂ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಂಡಿದ್ದೀವಿ. ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಕಲಿ ಕಾರ್ಮಿಕರ ಹಾವಳಿ ಹೆಚ್ಚಾಗಿದೆ. ಇದರಿಂದ ಅಸಲಿ ಕಾರ್ಮಿಕರಿಗೆ ಹೊಡೆತ ಬಿದ್ದಿದೆ ಎಂದಿದ್ದಾರೆ. ನಿಜವಾದ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ವಿತರಿಸುವ ಮೂಲಕ ನ್ಯಾಯ ಒದಗಿಸಬೇಕಿದೆ ಎಂದಿದ್ದಾರೆ. ಸರ್ಕಾರದ ಸವಲತ್ತುಗಳನ್ನು ಅಕ್ರಮವಾಗಿ ಪಡೆಯುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ನ್ಯಾಯನ ಒದಗಿಸ್ಕೊಡ್ಲಿಲ್ಲ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥವ್ರನ್ನ, ನಕಲಿ ಕಾರ್ಮಿಕರನ್ನ ಕರೆದು ಅವರ ಕಾರ್ಡ್ಗಳನ್ನ ರದ್ದು ಪಡಿಸ್ಲಿಲ್ಲ ಅಂತಂದ್ರೆ ಅವ್ರ ವಿರುದ್ಧ ಮುಂದೆ ಒಂದಿನ ಉಗ್ರ ಹೋರಾಟನ ನಾವು ಹಮ್ಕೋತಾ ಇದೀವಿ. ಯಾಕಪ್ಪ ಅಂತಂದ್ರೆ ನಿಜವಾದ ಕಾರ್ಮಿಕರಿಗೆ ಇವತ್ತು ನ್ಯಾಯ ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಇಂಥ ನಿಟ್ಟಿನಲ್ಲಿ ಈ ಕೆಲಸನ ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಅಂತವ್ರ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡ್ತೀವಿ, ಹಗೋರಾತ್ರಿ ಸತ್ಯಾಗ್ರಹ ಕೂರ್ತೀವಿ. ಯಾಕಂದ್ರೆ ಕಾರ್ಮಿಕರಿಗೆ ಅನ್ಯಾಯ ಆಗ್ಬಾರ್ದು. ದೇಶದ ಬೆನ್ನೆಲುಬು ಮೊದಲನೇದಾಗಿ ರೈತರು, ಅದು ಬಿಟ್ರೆ ಎರಡನೇದಾಗಿ ನಮ್ಮ ಕಾರ್ಮಿಕರು. ಇಂಥವ್ರಿಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಯವರು ದಯಮಾಡಿ ತಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ತುಕೊಂಡು ಆಗಿರ್ತಕ್ಕಂಥ ಅನ್ಯಾಯನ, ಆಗಿರ್ತಕ್ಕಂಥ ಕಾರ್ಮಿಕರಿಗೆ ಅವ್ರಿಗೆ ಆಗಿರ್ತಕ್ಕಂಥ ನೋವಿಗೆ ನೀವು ಸ್ಪಂದಿಸಬೇಕು. ಈ ದಿನ ನೀವು ಸ್ಪಂದಿಸ್ಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಹೀಗೆ ಹೇಳ್ತಾ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇದು ಮೊದಲನೇದಾಗಿ. ಮುಂದೊಂದಿನ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ. ಅಧಿಕಾರಿಗಳೇ, ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯನ ನೀವು ತಡೆಗಟ್ಟಬೇಕು. ನಿಜವಾಗ್ಲೂ ನೀವು ಒಂದು ವಿದ್ಯಾವಂತರಾಗಿದ್ರೆ ಅವೈಜ್ಞಾನಿಕತೆ ಏನ್ ಮಾಡಿದೀರಾ ಈಗ ಆಲ್ರೆಡಿ, ಆ ಒಂದು ಏನು ಕಾರ್ಡ್ಗಳನ್ನ, ಕಾರ್ಮಿಕರ ಕಾರ್ಡ್ಗಳನ್ನ ನೀವು ಹಂಚಿಕೆ ಮಾಡಿದೀರಾ, ಅದನ್ನ ಸರಿಪಡಿಸಿ, ನಕಲಿ ಕಾರ್ಮಿಕರನ್ನ ಕರೆದು ಆ ಕಾರ್ಡ್ಗಳನ್ನ ಸರಿಪಡಿಸಿ ರದ್ದು ಮಾಡಿ ಆ ಕಾರ್ಡ್ಗಳನ್ನ. ಇದನ್ನೇನಾದ್ರು ಮಾಡ್ಲಿಲ್ಲ ಅಂತಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ನಾವು ಸಂಬಂಧಪಟ್ಟಿರ್ತಕ್ಕಂಥ ಮಿನಿಸ್ಟರ್ ಲೆವೆಲ್ ಅಲ್ಲೂ ತಗೊಂಡೋಗಿ ಹೋರಾಟ ಮಾಡೇ ಮಾಡ್ತೀವಿ.